ಪ್ರಭಾವ ಪದ್ಧತಿಯ 12ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 42ನೇ ಶ್ಲೋಕದಲ್ಲಿ ಪಾದುಕೆಯ ಬಗ್ಗೆ ಉಪನಿಷತ್ಗಳು ಹೇಳುತ್ತದೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ತದ್ವಿಷ್ಣೋ ಪರಮಂ ಪದತ್ರಯಯುಗಳಂ ತ್ರಯ್ಯಂತ ಪರ್ಯಂತಗಂ ಚಿಂತಾತೀತ ವಿಭೂತಿಕಂ ವಿತರತು ಶ್ರೇಯಾಂಸಿ ಭೂಯಾಂಸಿ ನಃ ಯತ್ವಿಕ್ರಾಂತಿ ದಶಾ ಸಮುತ್ತಿತ ಪದ ಪ್ರಸ್ಯಂದಿಪಾತಸ್ವಿನಿ ಸಖ್ಯೇನೇವ ಸದಾ ನ ತಸ್ಯ ತನುತೆ ಮೌಲೌ ಸ್ಥಿತಿಂ ಶೂಲಿನಃ. ತದ್ವಿಷ್ಣೋಃ ಆ ಭಗವಂತನ ಪದತ್ರಯುಗಳಂ ಪಾದುಕೆಗಳ ಜೋಡಿಯಾದುದು, ತ್ರಯ್ಯಂತ ಉಪನಿಷತ್ತಿನ ಪರ್ಯಂತಗಂ ಸಮೀಪತ್ವವನ್ನ ಪಡೆದಿರುವುದು, ಚಿಂತಾತೀತ ಚಿಂತಿಸಲಸಾಧ್ಯವಾದ, ವಿಭೂತಿಕಂ ಐಶ್ವರ್ಯವುಳ್ಳದ್ದು, ಶ್ರೇಯಾಂಸಿ ಕ್ಷೇಮಗಳನ್ನು, ಭೂಯಾಂಸಿ ಅಧಿಕವಾದ, ವಿತರತು ಕೊಡಬೇಕು, ನಹ ನಮಗೆ. ಯತ್ ಯಾವ ಪಾದುಕಾ ಜೋಡಿಯಾದದ್ದು, ವಿಕ್ರಾಂತಿ ದಶ ಭಗವಂತನು ತ್ರಿವಿಕ್ರಮಾವತಾರವನ್ನು ಮಾಡಿ ಲೋಕವನ್ನು ಅಳೆಯುವ ಸಮಯದಲ್ಲಿ, ಸಮುತ್ತಿತ ಮೇಲಕ್ಕೆತ್ತಲ್ಪಟ್ಟ, ಪದ ಪಾದದಿಂದ, ಪ್ರಸ್ಯಂದಿ ಹರಿಯುವ, ಪಾತಸ್ವಿನಿ ಗಂಗೆಯ, ಸಖ್ಯೇನೇವ ಜೊತೆಯಲ್ಲಿ ವಾಸ ಮಾಡುವುದರಿಂದ ಉಂಟಾದ ಸ್ನೇಹದಂತೆ, ನತಸ್ಯ ತಲೆಬಾಗಿರುವ, ಶೂಲಿನಃ ಶಿವನ, ಮೌಲೌ ತಲೆಯಲ್ಲಿ, ಸದಾ ಸ್ಥಿತಿಂ ಯಾವಾಗಲೂ ಇರುವಿಕೆಯನ್ನ, ತನುತೆ ಮಾಡುತ್ತದೆ. ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು 3 ಲೋಕಗಳನ್ನು ಅಳೆದುಕೊಂಡ ಭಗವಂತನ ಪಾದ ಸತ್ಯಲೋಕ ತಲುಪಿದಾಗ ಬ್ರಹ್ಮದೇವ ತನ್ನ ತಂದೆಯ ಪಾದವನ್ನ ಭಕ್ತಿಯಿಂದ ತೊಳೆಯುತ್ತಾನೆ. ಹಾಗೆ ಭಗವಂತನ ಪಾದದಿಂದ ಹರಿದ ನೀರು ಪವಿತ್ರ ಗಂಗಾ ನದಿಯಾಗಿ ಪ್ರವಹಿಸುತ್ತದೆ. ಭಗವಂತನ ಪಾದದಿಂದ ಹುಟ್ಟಿದ ಗಂಗೆಗೆ ಸದಾ ಪಾದಗಳೊಂದಿಗೆ ಸಂಪರ್ಕದಲ್ಲಿರುವ ಪಾದುಕೆಯೊಂದಿಗೆ ಸ್ನೇಹ ಉಂಟಾಗತ್ತೆ. ಗಂಗೆಯನ್ನ ಭೂಮಿಗೆ ತರೋ ಸಮಯದಲ್ಲಿ ಆಕೆಯ ರಭಸವನ್ನ ತಡೆಯೋದಕ್ಕೆ ಸಮರ್ಥನಾದ ಈಶ್ವರ ತನ್ನ ತಲೆ ಮೇಲೆ ಆಕೆಯನ್ನು ಧರಿಸ್ತಾನೆ. ಶಿವನ ತಲೆಯಲ್ಲಿ ನೆಲೆಸಿದ ಗಂಗೆಯೊಂದಿಗಿನ ಸ್ನೇಹದಿಂದ ಆ ಪಾದುಕಾದೇವಿ ಸಹ ಭಗವಂತನಿಗೆ ನಮಿಸಿದ ಶಿವನ ತಲೆಯ ಮೇಲೆ ಇರ್ತಾಳಂತೆ. ಈ ಬಗ್ಗೆ ಉಪನಿಷತ್ನಲ್ಲಿ ಹೇಳಲ್ಪಟ್ಟಿದೆ. ಅವುಗಳ ಮಹಿಮೆಯನ್ನ ಇಷ್ಟೇ ಅಂತ ಮನಸ್ಸಿನಿಂದ ತಿಳಿಯೋದಕ್ಕೆ ಆಗೋದಿಲ್ಲ. ಭಗವಂತನ ಅಂಥ ಶ್ರೇಷ್ಠವಾದ ಪಾದುಕೆಗಳು ನಮಗೆ ಅಧಿಕವಾದ ಶ್ರೇಯಸ್ಸುಗಳನ್ನು ಅನುಗ್ರಹಿಸಲಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.